ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಸಾಕಷ್ಟು ಬಾರಿ ಏನಾಗುತ್ತೆ ಅಂದರೆ ಯಾರಿಗೂ ಆಗೋ ತೊಂದರೆ ಮತ್ತೆ ಯಾರಿಗೋ ಲಾಭ ಆಗ್ತಾ ಹೋಗುತ್ತೆ. ಅದು ಜಗತ್ತಿನ ನಿಯಮ. ಈಗ ರಷ್ಯಾ ಯುಕ್ರೇನ್ ಯುದ್ಧ ಇದೆ. ಅಲ್ಲಿ ದಾಳಿಗೊಳಗಾಗ್ತಾ ಇರೋ ಯುಕ್ರೇನ್ ನಷ್ಟಕ್ಕೀಡಾಗ್ತಾ ಇರೋ ಹಾಗೆ ನಮ್ಮ ಕಣ್ಣಿಗೆ ಕಾಣ್ತಾ ಇದೆ. ಆದರೆ ಯುಕ್ರೇನ್ನ ಅಧ್ಯಕ್ಷ ಝೆಲೆನ್ಸ್ಕಿಗೆ ಜಾಗತಿಕ ಮನ್ನಣೆ ಕೂಡ ದೊರೀತಾ ಇದೆ. ಆತ ಇವತ್ತು ಜಗತ್ ಪ್ರಸಿದ್ಧಿಯನ್ನು ಪಡ್ಕೊಂಡಿದ್ದಾನೆ. ನಾಳೆ ನೋಬೆಲ್ ಶಾಂತಿ ಪುರಸ್ಕಾರವನ್ನು ಈ ಝೆಲೆನ್ಸ್ಕಿಗೆ ಕೊಡಿಸಿದ್ರೆ ಆಶ್ಚರ್ಯ ಏನು ಪಡಬೇಕಾಗಿಲ್ಲ. ಯುದ್ಧದಿಂದ ಯುಕ್ರೇನ್ಗೆ ನಷ್ಟ ಉಂಟಾದರೂ ಕೂಡ ಅದರ ಅಧ್ಯಕ್ಷ ಝೆಲೆನ್ಸ್ಕಿಗೆ ಆದ ಲಾಭ ಇದು. ಇನ್ನು ರಷ್ಯಾ ತನ್ನ ಬಳಿ ಇರೋ ಎಲ್ಲ ಆಯುಧಗಳನ್ನ ಯುಕ್ರೇನ್ ಮೇಲೆ ತಂದು ಹಾಕ್ತಾ ಇದೆ. ಇದರಿಂದ ರಷ್ಯಾದ ಬೊಕ್ಕಸಕ್ಕೆ ನಷ್ಟ ಉಂಟಾಗುತ್ತೆ. ಅಮೆರಿಕದ ನಿರ್ಬಂಧಗಳಿಂದ ಆರ್ಥಿಕ ಸಂಕಷ್ಟಕ್ಕೆ ರಷ್ಯಾ ತುತ್ತಾಗುತ್ತೆ. ಇದರ ನಡುವೆ ಕೂಡ ತಾನು ಎಷ್ಟು ಬಲಿಷ್ಠ ಅನ್ನೋದನ್ನ ತೋರಿಸ್ಕೊಳ್ತಾ ಇದೆ ರಷ್ಯಾದ ರೂಬಲ್ ತನ್ನ ಮೌಲ್ಯವನ್ನ ಹೆಚ್ಚು ಮಾಡಿಕೊಂಡಿದೆ. ಅಮೆರಿಕದ ಎಲ್ಲ ನಿರ್ಬಂಧಗಳ ನಡುವೆಯೂ ಐರೋಪ್ಯ ದೇಶಗಳು ರಷ್ಯಾದ ಗ್ಯಾಸ್ ಸರಬರಾಜನ್ನ ಸಂಪೂರ್ಣವಾಗಿ ನಿಷೇಧ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ಈ ಮೂಲಕ ಪಶ್ಚಿಮದ ಜಗತ್ತು ರಷ್ಯಾದ ಮೇಲೆ ಎಷ್ಟು ಆಧಾರ ಪಟ್ಟಿದೆ ಅನ್ನೋದು ಗೊತ್ತಾಗ್ತಾ ಇದೆ ಮತ್ತು ರಷ್ಯಾ ಕೂಡ ತನ್ನ ಬಲವನ್ನ ಇಲ್ಲಿ ಪ್ರದರ್ಶಿಸ್ತಾ ಇದೆ. ಇನ್ನು ಅಮೆರಿಕ ಹಾಗೂ ಪಶ್ಚಿಮದ ದೇಶಗಳು ತಮ್ಮ ಆಯುಧಗಳನ್ನ ಯುಕ್ರೇನ್ ಯುದ್ಧಭೂಮಿಯಲ್ಲಿ ಪರೀಕ್ಷೆ ಮಾಡಿಕೊಂಡಿವೆ ಮತ್ತು ಆ ಮೂಲಕ ಅವುಗಳ ಮಾರುಕಟ್ಟೆಯನ್ನು ಮತ್ತಷ್ಟು ವಿಸ್ತರಿಸಿಕೊಂಡಿವೆ. ಅದರಲ್ಲೂ ಟರ್ಕಿಯ ಡ್ರೋನ್ಗಳಿಗೆ ಬೆಲೆ ಹೆಚ್ಚಾಗೋದಕ್ಕೆ ಈ ಯುದ್ಧ ಕಾರಣ ಆಗ್ತಾ ಇದೆ. ಹೀಗೆ ಎಲ್ಲ ದೇಶಗಳು ತಮ್ಮ ತಮ್ಮ ಲಾಭವನ್ನು ನೋಡಿಕೊಳ್ತಾ ಇರುವಾಗ ಭಾರತಕ್ಕೆ ಕೂಡ ಇಲ್ಲೊಂದು ಬಹುದೊಡ್ಡ ಆಫರ್ ಬರ್ತಾ ಇದೆ. ಇದು ರಷ್ಯಾದ ಆಯುಧ ಮಾರುಕಟ್ಟೆಯ ಮೇಲೆ ಭಾರತ ತನ್ನ ಆಧಿಪತ್ಯವನ್ನ ಹಿಡಿತವನ್ನ ಸಾಧಿಸೋದಕ್ಕೆ ಅವಕಾಶ ಮಾಡಿಕೊಡೋ ಸಾಧ್ಯತೆ ಕೂಡ ಇದೆ. ಜೊತೆಗೆ ಈ ಡೀಲ್ ಮುಂದಿನ ದಿನಗಳಲ್ಲಿ ಭಾರತದ ಸ್ವದೇಶಿ ಆಯುಧ ಉದ್ಯಮಕ್ಕೆ ಅಂತಾರಾಷ್ಟ್ರೀಯ ಮಟ್ಟದ ಬೇಡಿಕೆ ಹಾಗೂ ಮಾರುಕಟ್ಟೆಯನ್ನ ಸೃಷ್ಟಿ ಮಾಡಿಕೊಡೋ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇವೆ. ಹಾಗಾದ್ರೆ ಏನಿದು ರಷ್ಯಾ ಆಯುಧ ಮಾರುಕಟ್ಟೆ ಭಾರತದ ಪಾಲಾಗ್ತಾ ಇರೋ ಸುದ್ದಿ? ಜಾಗತಿಕ ಆಯುಧ ಮಾರುಕಟ್ಟೆಯಲ್ಲಿ ಏನಾಗ್ತಿದೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಇಲ್ಲಿ ನೋಡೋಣ. ಗೆಳೆಯರೆ, ರಷ್ಯಾ ಯುಕ್ರೇನ್ ಸಂಘರ್ಷ ಶುರುವಾದ ದಿನದಿಂದಲೂ ಭಾರತ ಸಂಪೂರ್ಣವಾಗಿ ತಟಸ್ಥ ಧೋರಣೆಯನ್ನ ಅನುಸರಿಸ್ತಾ ಪಾಶ್ಚಿಮಾತ್ಯ ದೇಶಗಳ ತೀವ್ರ ವಿರೋಧ ಹಾಗೂ ಕಿರಿಕಿರಿಯ ನಡುವೆ ಕೂಡ ರಷ್ಯಾದ ಕಚ್ಚಾ ತೈಲ ಆಮದನ್ನ ಮುಂದುವರಿಸ್ತಾ ಬರ್ತಾ ಇರೋದು ನಿಮಗೆ ಗೊತ್ತಿದೆ. ಹಾಗೆ ಭಾರತ ಇದುವರೆಗೆ ವಿಶ್ವಸಂಸ್ಥೆಯಲ್ಲಿ, ಭದ್ರತಾ ಮಂಡಳಿಯಲ್ಲಿ ಎಲ್ಲೂ ಕೂಡ ರಷ್ಯಾದ ವಿರುದ್ಧ ಮತ ಚಲಾಯಿಸಿಲ್ಲ. ಅಂಥ ಮತದಾನಗಳಲ್ಲಿ ಮತದಾನದಿಂದ ಹಿಂದೆ ಸರಿಯುವ ಮೂಲಕ ತನ್ನ ತಟಸ್ಥ ಧೋರಣೆಯನ್ನ ವ್ಯಕ್ತಪಡಿಸ್ತಾ ಬರ್ತಾ ಇದೆ ಭಾರತ. ಹಾಗೆ ಭಾರತದ ಈ ನಿಲುವು ಅಮೆರಿಕ ಹಾಗೂ ಪಶ್ಚಿಮ ದೇಶಗಳ ಅಸಮಾಧಾನಕ್ಕೆ ಕೂಡ ಕಾರಣ ಆಗ್ತಾ ಇದೆ ಅನ್ನೋದು ಸುಳ್ಳಲ್ಲ. ಆದ್ರೆ ಈಗ ಮೊಟ್ಟ ಮೊದಲ ಬಾರಿಗೆ ಭಾರತ ರಷ್ಯಾದ ವಿರುದ್ಧ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಸಭೆಯಲ್ಲಿ ಮತ ಚಲಾವಣೆ ಮಾಡಿದೆ. ಬುಧವಾರ ಯುಕ್ರೇನ್ನ ಅಧ್ಯಕ್ಷ ವ್ಲಾದಿಮಿರ್ ಝೆಲೆನ್ಸ್ಕಿಗೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯನ್ನು ಉದ್ದೇಶಿಸಿ ಟೆಲಿಕಾನ್ಫರೆನ್ಸ್ ಮೂಲಕ ಮಾತಾಡೋದಕ್ಕೆ ಆಹ್ವಾನವನ್ನು ಕೊಡಲಾಯಿತು. ಇದನ್ನು ವಿರೋಧಿಸಿದ ರಷ್ಯಾ ವಿಶ್ವಸಂಸ್ಥೆಯ ಕಾರ್ಯವಿಧಾನವನ್ನ ಪ್ರಶ್ನಿಸಿ ಮತದಾನಕ್ಕೆ ಡಿಮ್ಯಾಂಡ್ ಮಾಡಿತು. ಇಲ್ಲಿ ಝೆಲೆನ್ಸ್ಕಿ ಮಾತಾಡೋದನ್ನ ರಷ್ಯಾ ವಿರೋಧ ಮಾಡಲಿಲ್ಲ. ಬದಲಿಗೆ ಭೌತಿಕ ಉಪಸ್ಥಿತಿ ಇಲ್ಲದೆ ಟೆಲಿಕಾನ್ಫರೆನ್ಸ್ ಮೂಲಕ ಮಾತಾಡೋದಕ್ಕೆ ಕೊಟ್ಟ ಅವಕಾಶವನ್ನ ರಷ್ಯಾ ಪ್ರಶ್ನೆ ಮಾಡಿತು. ಈ ಮತದಾನದಲ್ಲಿ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ 5 ಶಾಶ್ವತ ಸದಸ್ಯ ರಾಷ್ಟ್ರಗಳು, 10 ತಾತ್ಕಾಲಿಕ ಸದಸ್ಯ ರಾಷ್ಟ್ರಗಳು ಭಾಗವಹಿಸಿದ್ವು. ಚೈನಾ ಮತದಾನದಿಂದ ದೂರ ಉಳಿದ್ರೆ ರಷ್ಯಾ ಝೆಲೆನ್ಸ್ಕಿಗೆ ಕೊಟ್ಟ ಆಹ್ವಾನದ ವಿರುದ್ಧ ಮತ ಚಲಾಯಿಸಿತು. ಭಾರತ ರಷ್ಯಾದ ವಿರುದ್ಧ ಅಂದ್ರೆ ಝೆಲೆನ್ಸ್ಕಿಗೆ ಅವಕಾಶ ಕೊಡೋದರ ಪರ ಪಶ್ಚಿಮ ದೇಶಗಳು ಹಾಗೂ ಅಮೆರಿಕದ ಜೊತೆಗೆ ನಿಂತು ಮತ ಚಲಾವಣೆಯನ್ನು ಮಾಡಿತು. ಇದು ಭಾರತ ರಷ್ಯಾ ವಿರುದ್ಧ ಚಲಾಯಿಸಿದ ಮೊದಲ ಮತ. ಇನ್ನು ಮತ್ತೊಂದು ಕಡೆ ರಷ್ಯಾ ತನ್ನ ಆಯುಧ ವ್ಯಾಪಾರ ಹಾಗೂ ಮಾರುಕಟ್ಟೆಯನ್ನು ಉಳಿಸ್ಕೊಳ್ಳೋದಕ್ಕೆ ತಾನು ತನ್ನ ಗಿರಾಕಿಗಳ ಜೊತೆ ಮಾಡಿಕೊಂಡ ಒಪ್ಪಂದಗಳು ಉಲ್ಲಂಘನೆಯಾಗದ ಹಾಗೆ ಕಾಪಾಡಿಕೊಳ್ಳೋದಕ್ಕೆ ಭಾರತದ ಸಹಾಯವನ್ನು ಬೇಡ್ತಾ ಇದೆ. ಇಲ್ಲಿ ರಷ್ಯಾದ ಆಯುಧ ಮಾರುಕಟ್ಟೆ ತುಂಬಾನೇ ದೊಡ್ಡದು. ಅದರಲ್ಲೂ ಭಾರತ ಸೇರಿದ ಹಾಗೆ ಆಗ್ನೇಯ ಏಷ್ಯಾ ರಾಷ್ಟ್ರಗಳಲ್ಲಿ, ಒಂದಷ್ಟು ಐರೋಪ್ಯ ದೇಶಗಳಲ್ಲಿ ಹಾಗೂ ಆಫ್ರಿಕಾದ ಸಾಕಷ್ಟು ದೇಶಗಳಲ್ಲಿ ಇವತ್ತಿಗೂ ಕೂಡ ರಷ್ಯಾದ ಆಯುಧಗಳಿವೆ. ರಷ್ಯನ್ ಟ್ಯಾಂಕರ್ಗಳು, ರಷ್ಯಾದ ಯುದ್ಧ ವಿಮಾನಗಳು, ನೌಕೆಗಳು, ಮಿಸೈಲ್ ಲಾಂಚರ್ಗಳು, ಹೀಗೆ ಸಾಕಷ್ಟು ಆಯುಧಗಳನ್ನು ರಷ್ಯಾ ಜಗತ್ತಿನ ನಾನಾ ದೇಶಗಳಿಗೆ ಮಾರಾಟ ಮಾಡಿದೆ. ಇಲ್ಲಿ ಎರಡನೇ ವಿಶ್ವಯುದ್ಧದ ನಂತರದ ದಿನಗಳಿಂದ ಕೂಡ ಆಯುಧ ಮಾರುಕಟ್ಟೆಯಲ್ಲಿ ಸೋವಿಯತ್ ಹಾಗೂ ಅಮೆರಿಕದ ನಡುವೆ ಪೈಪೋಟಿ ಇದ್ದೇ ಇತ್ತು. ಸೋವಿಯತ್ ಆಯುಧಗಳು ಅಮೆರಿಕದ ಆಯುಧಗಳಿಗಿಂತ ಬೆಲೆಯಲ್ಲಿ ಕಡಿಮೆ ಇದ್ದ ಕಾರಣ ಅಭಿವೃದ್ಧಿಶೀಲ ಹಾಗೂ ಬಡ ದೇಶಗಳ ಮಾರುಕಟ್ಟೆಯನ್ನ ರಷ್ಯಾ ಆಕ್ರಮಿಸಿಕೊಂಡು ಕೂತ್ಕೊಳ್ತು. ಇನ್ನು ಈ ಆಯುಧ ಮಾರಾಟ ಅನ್ನೋದಿದೆ ನೋಡಿ, ಇದು ತರಕಾರಿ, ದಿನಸಿ, ಬಟ್ಟೆ ಮುಂತಾದವುಗಳನ್ನು ಮಾರಾಟ ಮಾಡಿದ ಹಾಗಲ್ಲ. ಇದೊಂಥರ ದೀರ್ಘಕಾಲೀನ ಸಂಬಂಧ. ಒಮ್ಮೆ ಯಾವುದೇ ದೇಶಕ್ಕೆ ಆಯುಧ ಮಾರಾಟ ಮಾಡಿದರೆ ಆ ಆಯುಧಗಳು ಕಾರ್ಯಾಚರಣೆಯಲ್ಲಿರುವವರೆಗೆ ಅವುಗಳ ಮೇಂಟೆನೆನ್ಸು, ಸರ್ವೀಸು, ರಿಪೇರಿ, ಸ್ಪೇರ್ಸು, ಹೀಗೆ ಎಲ್ಲವನ್ನು ಆಯುಧ ಮಾರಾಟಗಾರ ದೇಶ ಒದಗಿಸಬೇಕಾಗಿ ಬರುತ್ತೆ. ಈಗ ಏನಾಗಿದೆ ಅಂದ್ರೆ ರಷ್ಯಾ ಯುಕ್ರೇನ್ ಮೇಲೆ ದಾಳಿ ಆರಂಭ ಮಾಡಿ 6 ತಿಂಗಳು ಕಳೀತಾ ಬಂತು. ಅದು ಯಾವಾಗ ಮುಗಿಯುತ್ತೋ ಗೊತ್ತಿಲ್ಲ. ಮತ್ತೊಂದು ಕಡೆ ಅಮೆರಿಕ ಹಾಗೂ ಪಶ್ಚಿಮದ ದೇಶಗಳು ರಷ್ಯಾದ ಮೇಲೆ ಸಾಕಷ್ಟು ಆರ್ಥಿಕ ನಿರ್ಬಂಧಗಳನ್ನು ಹೇರಿವೆ. ಇನ್ನು ರಷ್ಯಾ ಕೂಡ ಒಂದಷ್ಟು ಸ್ಪೇರ್ಸ್ ಅನ್ನ ಹಿಂದೆ ಯುಕ್ರೇನ್ನಿಂದ, ಪಶ್ಚಿಮದ ದೇಶಗಳಿಂದ ಆಮದು ಮಾಡ್ಕೊಳ್ತಾ ಇತ್ತು. ಈಗ ಅವೆಲ್ಲ ನಿಂತು ಹೋಗಿವೆ. ರಷ್ಯಾ ಏನನ್ನೂ ಖರೀದಿ ಮಾಡೋ ಸ್ಥಿತಿಯಲ್ಲಿಲ್ಲ.
ಜೊತೆಗೆ ಡಾಲರಲ್ಲಿ ಯಾವ ವ್ಯಾಪಾರವನ್ನು ಮಾಡೋದಿಲ್ಲ. ಯಾಕೆ ಅಂದರೆ ರಷ್ಯಾದ ಮೇಲೆ ಸ್ವಿಫ್ಟ್ ಬ್ಯಾನ್ ಇದೆ. ಹಾಗೆ ಆಯುಧ ಖರೀದಿ ಮಾಡಿರೋ ದೇಶಗಳಿಗೆ ಕೂಡ ಈ ಸಂದರ್ಭದಲ್ಲಿ ರಷ್ಯಾ ಜೊತೆ ವ್ಯಾಪಾರ ಸಂಬಂಧಗಳನ್ನು ಮುಂದುವರಿಸಬೇಕಾ ಬೇಡವಾ ಅನ್ನೋ ಸಂದಿಗ್ಧತೆ ಕೂಡ ಇದೆ. ಅಕಸ್ಮಾತ್ ರಷ್ಯಾದಿಂದ ಏನಾದರೂ ತರಿಸ್ಕೊಂಡ್ರೆ ಅದು ಅಮೆರಿಕಾದ ಸಿಟ್ಟಿಗೆ ಕಾರಣವಾಗಬಹುದು ಅನ್ನೋ ಭಯ. ಹೀಗಾಗಿ ರಷ್ಯಾದ ಆಯುಧಗಳನ್ನು ಈಗಾಗಲೇ ಖರೀದಿ ಮಾಡಿರೋ ದೇಶಗಳು ಈಗ ಸಂಕಷ್ಟಕ್ಕೆ ಸಿಲುಕಿಕೊಂಡಿವೆ. ಇನ್ನು ಮಾರಾಟ ಮಾಡಿದ ರಷ್ಯನ್ ಕಂಪನಿಗಳು ಹಾಗೆ ಸುಮ್ಮನಿದ್ದು ಬಿಟ್ರೆ ಮುಂದೆ ಅವರ ಉತ್ಪನ್ನಗಳನ್ನು ಮಾರಾಟ ಮಾಡೋದು ಕಷ್ಟ ಆಗುತ್ತೆ. ಹೀಗಾಗಿ ಆ ಕಂಪನಿಗಳೀಗ ಭಾರತದ ಕಡೆಗೆ ಮುಖ ಮಾಡ್ತಾ ಇವೆ. ಇಂಡಿಯನ್ ಡಿಫೆನ್ಸ್ ನ್ಯೂಸ್ ವರದಿಯ ಪ್ರಕಾರ ಈಗ ರಷ್ಯಾದ ಕಂಪನಿಗಳು ತಮ್ಮ ಆಯುಧ ಖರೀದಿದಾರರ ಸಹಾಯಕ್ಕೆ ಭಾರತದ ನೆರವನ್ನ ಕೋರ್ತಾ ಇವೆ. ಭಾರತ ಸಾಕಷ್ಟು ವರ್ಷಗಳಿಂದ ರಷ್ಯಾದ ಆಯುಧಗಳನ್ನು ಖರೀದಿ ಮಾಡ್ತಾ ಇದೆ. ನಮ್ಮ ಬತ್ತಳಿಕೆಯಲ್ಲಿ 70%ಕ್ಕೂ ಹೆಚ್ಚು ಆಯುಧಗಳಿರೋದು ರಷ್ಯಾ ನಿರ್ಮಿತ ಆಯುಧಗಳೇ. ಹೀಗಾಗಿ ಇವುಗಳ ಬಗ್ಗೆ ಭಾರತದ ಇಂಜಿನಿಯರ್ಗಳಿಗೆ ತುಂಬಾನೇ ಚೆನ್ನಾಗಿ ಗೊತ್ತಿದೆ. ಇನ್ನು ರಷ್ಯಾದ ಜೊತೆ ಸಹಭಾಗಿತ್ವದಲ್ಲಿ ಕೆಲಸ ಮಾಡ್ತಾ ಇರೋ ಒಂದಷ್ಟು ಕಂಪನಿಗಳು ಕೂಡ ಭಾರತದಲ್ಲಿವೆ. ಅವರು ಸಹಾಯ ಪಡ್ಕೊಂಡು ತನ್ನ ಕ್ಲೈಂಟ್ಗಳಿಗೆ ಬೇಕಾದ ಸ್ಪೇರ್ಸ್ ಹಾಗೂ ಸರ್ವಿಸ್ ಅನ್ನ ಕೊಡಿಸಬೇಕು ಅನ್ನೋದು ರಷ್ಯಾದ ಪ್ರಯತ್ನ. ಅದಕ್ಕಾಗಿ ಭಾರತದ ಆರ್ಮರ್ಡ್ ವೆಹಿಕಲ್ಸ್ ನಿಗಮ್, ಅಡ್ವಾನ್ಸ್ಡ್ ವೆಪನ್ಸ್ ಅಂಡ್ ಎಕ್ವಿಪ್ಮೆಂಟ್ ಇಂಡಿಯಾ ಮತ್ತು ಯಂತ್ರ ಇಂಡಿಯಾ ಮುಂತಾದ ಸಂಸ್ಥೆಗಳ ಜೊತೆ ರಷ್ಯಾ ಮಾತುಕತೆಯನ್ನು ನಡೆಸ್ತಾ ಇದೆ. ಇನ್ನು ರಷ್ಯಾದ ಯುನೈಟೆಡ್ ಶಿಪ್ ಬಿಲ್ಡಿಂಗ್ ಕಾರ್ಪೊರೇಷನ್ ಭಾರತದ ಕ್ರಸ್ನಿ ಡಿಫೆನ್ಸ್ ಟೆಕ್ನಾಲಜೀಸ್ ಮತ್ತು ಕ್ರೌನ್ ಗ್ರೂಪ್ಗಳಿಗೆ ತಾನು ಆಗ್ನೇಯ ಏಷ್ಯಾ ದೇಶಗಳಿಗೆ ಕೊಟ್ಟಿರುವ ಆಯುಧಗಳು ಹಾಗೂ ಯುದ್ಧ ನೌಕೆಗಳ ಸರ್ವಿಸ್ಗಾಗಿ ತಜ್ಞ ಇಂಜಿನಿಯರುಗಳ ಸೇವೆಯನ್ನು ಒದಗಿಸುವಂತೆ ಕೇಳಿಕೊಂಡಿದೆ ಅಂತ ಡಿಫೆನ್ಸ್ ನ್ಯೂಸ್ ವರದಿ ಮಾಡಿದೆ. ಈ ಕ್ರೌನ್ ಗ್ರೂಪ್ ಇದೆಯಲ್ಲ, ಇದಕ್ಕೆ ಭಾರತೀಯ ನೌಕಾದಳದ ನಿವೃತ್ತ ಮುಖ್ಯಸ್ಥ ಅಡ್ಮಿರಲ್ ಎಸ್.ಎಂ. ನಂದಾ ಅವರ ಪುತ್ರ ಕಮಾಂಡರ್ ಸುರೇಶ್ ನಂದಾ ಮುಖ್ಯಸ್ಥರಾಗಿದ್ದಾರೆ. ಈ ಕಂಪನಿ ಸಾಕಷ್ಟು ವರ್ಷಗಳಿಂದಲೂ ರಷ್ಯಾದ ಯುನೈಟೆಡ್ ಶಿಪ್ ಬಿಲ್ಡಿಂಗ್ ಕಾರ್ಪೊರೇಷನ್ ಜೊತೆ ಕೆಲಸ ಮಾಡ್ತಾ ಇದೆ. ಹಾಗೆ ನಮ್ಮ HAL ಇದೆಯಲ್ಲ, ಇದು ಮಲೇಷಿಯಾಗೆ ರಷ್ಯಾ ಕೊಟ್ಟಿರುವ Su-30 MKM ಫೈಟರ್ ಜೆಟ್ಗಳಿಗೆ ಬೇಕಾದ ಮೇಂಟೆನೆನ್ಸ್ ಹಾಗೂ ಸರ್ವಿಸಿಂಗ್ ವ್ಯವಸ್ಥೆಯನ್ನು ಕಲ್ಪಿಸಿಕೊಡೋದಕ್ಕೆ ಮುಂದಾಗಿದೆ. HAL ರಷ್ಯಾದ Su-30 ನಿರ್ಮಾಣದಲ್ಲಿ ಪಾಲುದಾರ ಕೂಡ ಆಗಿರೋದ್ರಿಂದ ಇದು HALಗೆ ತುಂಬಾ ಕಷ್ಟ ಏನಾಗೋದಿಲ್ಲ. ಹಾಗೆ ಮಲೇಷಿಯಾದಲ್ಲಿ HAL ಘಟಕ ಸ್ಥಾಪನೆ ಕೂಡ ಆಗ್ತಾ ಇದ್ದು ಅಲ್ಲಿಂದಲೇ ರಷ್ಯಾ ನಿರ್ಮಿತ ಯುದ್ಧ ವಿಮಾನಗಳ ಅಗತ್ಯಗಳನ್ನ HAL ನೋಡಿಕೊಳ್ಳುವ ಸಾಧ್ಯತೆ ಇದೆ. ಹಾಗೆ ರಷ್ಯಾದ ಯುದ್ಧ ವಿಮಾನಗಳನ್ನು ಬಳಸ್ತಾ ಇರುವ ಉಗಾಂಡಾ ಕೂಡ ಈಗಾಗಲೇ ಈ ಬಗ್ಗೆ ಭಾರತದ ಜೊತೆ ಒಂದು ಒಪ್ಪಂದ ಪತ್ರಕ್ಕೆ ಸಹಿ ಹಾಕಿರುವುದಾಗಿ ಉಗಾಂಡಾದ ಸುದ್ದಿ ಸಂಸ್ಥೆ ದಿ ಇಂಡಿಪೆಂಡೆಂಟ್ ನ್ಯೂಸ್ ಅನ್ನ ಉಲ್ಲೇಖಿಸಿ ಆಫ್ ಇಂಡಿಯಾ ವರದಿ ಮಾಡಿದೆ. ಉಗಾಂಡಾ ಬಳಿ 6 Su-30 ಯುದ್ಧ ವಿಮಾನಗಳಿವೆ. ಆ ಪೈಕಿ ಒಂದು 2020ರಲ್ಲಿ ಅಪಘಾತಕ್ಕೀಡಾಯಿತು. ಇನ್ನು ಇಷ್ಟು ದಿನ ಅವುಗಳ ಮೇಂಟೆನೆನ್ಸ್ ಜವಾಬ್ದಾರಿಯನ್ನ ಯುನೈಟೆಡ್ ಏರ್ಕ್ರಾಫ್ಟ್ ಕಾರ್ಪೊರೇಷನ್ ಆಫ್ ರಷ್ಯಾ ನೋಡಿಕೊಳ್ತಾ ಇತ್ತು. ಇನ್ನು ಮುಂದೆ ಅದನ್ನ HAL ನೋಡಿಕೊಳ್ಳಲಿದೆ ಅಂತ ಉಗಾಂಡಾದ ಸುದ್ದಿ ಸಂಸ್ಥೆಯ ವರದಿ ಹೇಳ್ತಾ ಇದೆ. ಅಂದಹಾಗೆ ಈ ಬಗ್ಗೆ HAL ಇನ್ನೂ ಅಧಿಕೃತವಾಗಿ ಏನನ್ನು ಹೇಳಿಲ್ಲ. ಇಲ್ಲಿ ರಷ್ಯಾ ತಾನು ಈಗಾಗಲೇ ಮಾರಾಟ ಮಾಡಿರೋ ಆಯುಧಗಳಿಗೆ ಕೊಡಬೇಕಾದ ಸರ್ವಿಸ್ ಅನ್ನು ಕೊಡಲೇಬೇಕು. ಆದರೆ ನಿರ್ಬಂಧಗಳ ಕಾರಣದಿಂದ ಅದು ಸದ್ಯಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹೀಗಾಗಿ ಭಾರತದ ಮೇಲೆ ರಷ್ಯಾ ಅವಲಂಬಿತ ಆಗ್ತಾ ಇದೆ. ಮಜಾ ಅಂದರೆ ರಷ್ಯಾದ ಸಾಕಷ್ಟು ರಕ್ಷಣಾ ಉಪಕರಣಗಳನ್ನು ಚೀನಾ ಕೂಡ ಬಳಸ್ತಾ ಇದೆ. ಆದರೆ ರಷ್ಯಾದ ಕಂಪನಿಗಳು ಈ ವಿಷಯದಲ್ಲಿ ಚೀನಾನ ನಂಬುತ್ತಾ ಇಲ್ಲ, ಬದಲಿಗೆ ಭಾರತದ ಕಡೆ ಮುಖ ಮಾಡ್ತಾ ಇದ್ದಾರೆ. ಅದಕ್ಕೆ ಕಾರಣ ಈಗಾಗಲೇ ಭಾರತದಲ್ಲಿ ಸಾಕಷ್ಟು ರಷ್ಯಾ ನಿರ್ಮಿತ ಆಯುಧಗಳಿವೆ ಅನ್ನೋದು ಒಂದಾದರೆ, ಭಾರತ ಮತ್ತು ರಷ್ಯಾ ನಡುವೆ ಆಯುಧ ನಿರ್ಮಾಣದ ಪಾಲುದಾರಿಕೆ ಕೂಡ ಇದೆ. ಸುಖೋಯ್ ಯುದ್ಧ ವಿಮಾನಗಳು ಭಾರತದಲ್ಲೂ ನಿರ್ಮಾಣ ಆಗುತ್ತವೆ ಮತ್ತು ಭಾರತದ ತಂತ್ರಜ್ಞರ ಕುಶಲತೆ ತುಂಬಾನೇ ಚೆನ್ನಾಗಿದೆ ಮತ್ತು ಭಾರತದಲ್ಲಿ ತಜ್ಞ ತಂತ್ರಜ್ಞರಿದ್ದಾರೆ. ಹೀಗಾಗಿ ಸರ್ವಿಸ್, ಮೇಂಟೆನೆನ್ಸ್ ಹಾಗೂ ಸ್ಪೇರ್ಸ್ ಅನ್ನ ಒದಗಿಸಿಕೊಡೋದು ಭಾರತಕ್ಕೆ ಕಷ್ಟ ಆಗೋದಿಲ್ಲ ಅಂತ ರಷ್ಯಾ ಭಾವಿಸ್ತಾ ಇದೆ. ಗೆಳೆಯರೆ, ಇದನ್ನ ಒಂದಷ್ಟು ದಿನಗಳ ತಾತ್ಕಾಲಿಕ ವ್ಯವಸ್ಥೆ ಅಂತ ಅಂದ್ಕೋಬೇಕಾಗಿಲ್ಲ. ಭಾರತ ಈ ಅವಕಾಶವನ್ನು ಸದ್ಬಳಕೆ ಮಾಡಿಕೊಂಡ್ರೆ ರಷ್ಯಾದ ಆಯುಧ ಗ್ರಾಹಕರ ಬೇಡಿಕೆಯನ್ನ ಮುಂದಿನ ದಿನಗಳಲ್ಲಿ ಕೂಡ ಈಡೇರಿಸೋದಕ್ಕೆ ಸಾಧ್ಯ ಆಗುತ್ತೆ. ಜೊತೆಗೆ ಸ್ವದೇಶಿ ಯುದ್ಧ ವಿಮಾನಗಳನ್ನ, ಯುದ್ಧ ಟ್ಯಾಂಕರ್ಗಳು ಮತ್ತು ನೌಕಾಪಡೆಯ ಆಯುಧಗಳನ್ನ, ನಮ್ಮ ಮಿಸೈಲ್ ಮತ್ತು ಮಿಸೈಲ್ ಲಾಂಚರ್ಗಳನ್ನ ವಿದೇಶಗಳಿಗೆ ಮಾರಾಟ ಮಾಡೋದಕ್ಕೆ, ಮಾರುಕಟ್ಟೆಯನ್ನು ವಿಸ್ತರಿಸಿಕೊಳ್ಳೋದಕ್ಕೆ ಕೂಡ ಇದು ಅವಕಾಶವನ್ನು ಕಲ್ಪಿಸಿಕೊಡುತ್ತೆ. ಅಷ್ಟೇ ಅಲ್ಲ, ಸ್ಪೇರ್ ಪಾರ್ಟ್ಸ್ ತಯಾರಿ ಹೆಚ್ಚಾಗ್ತಾ ಹೋದ ಹಾಗೆ ಭಾರತದ ಸ್ಥಳೀಯ ಕಾರ್ಖಾನೆಗಳಿಗೆ ಹೆಚ್ಚಿನ ಕೆಲಸ ಕೂಡ ಸಿಗುತ್ತೆ. ಇಲ್ಲಿನ ಇಂಜಿನಿಯರ್ಗಳಿಗೆ ಉದ್ಯೋಗಾವಕಾಶ ಕೂಡ ಇದರಿಂದ ಕಲ್ಪಿಸೋದಕ್ಕೆ ಸಾಧ್ಯ ಆಗುತ್ತೆ. ಆದರೆ ಭಾರತ ಇದನ್ನು ಹೇಗೆ ಬಳಕೆ ಮಾಡಿಕೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕು ಅಷ್ಟೇ. ಇದು ಗೆಳೆಯರೆ, ರಷ್ಯಾದ ಆಯುಧ ಭಂಡಾರದ ಮಾರುಕಟ್ಟೆಗೆ ಭಾರತ ಪ್ರವೇಶ ಪಡಿತಾ ಇರೋ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.